ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಬೇಬಿ ಕುಚ್ಚು 2 ಕಲರ್ಸ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಈ ಥ್ರೆಡ್ ತೊಗೊಂಡಿದ್ದೀನಿ. ಥ್ರೆಡ್ ಹೆಡ್ಜಲ್ಲಿ ಒಂದು ಕೈಲಿ ಇಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡಲ್ಲಿ ಈ ಥರ, ರೈಟ್ ಹ್ಯಾಂಡಲ್ಲಿ ಈ ಥರ ಒಂದು ಟೇಬಲ್ಗೆ ಸುತ್ತಕೊಳ್ಳಿ. ಫಸ್ಟ್ ಆದರೆ ಥ್ರೆಡ್ಸು 1 2 3 ಈ ಥರ ಒಂದು 35 ರೌಂಡ್ಸ್ ಆದರೆ ಸುತ್ತಕೊಳ್ಳಿ ಫ್ರೆಂಡ್ಸ್. ಈ ಥರ ಒಂದು ಕಲರ್ 2 ಕಲರ್ಸ್ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚು ಒಂದೇ ಕುಚ್ಚಲ್ಲಿ 2 ಕಲರ್ಸ್ ಬರೋದು ಹೇಗೆ ಅಂತ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಆರಾಮಾಗಿ ಕಲಿಬೋದು, ಅಷ್ಟು ಈಸಿ ಮೆಥಡ್ ಇದೆ ಫ್ರೆಂಡ್ಸ್. ನೀವು ಯಾರಾದರೆ ಫಸ್ಟು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಂಗೆ ಹಾಗೆ ನೋಡ್ತಾ ಇದ್ದೀರೋ ಅವ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಡಿಸೈನ್ಸ್ಗೂ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನೋಡಿ, ಈ ಥರ ಒಂದು 35 ರೌಂಡ್ಸು ಸುತ್ಕೋಬೇಕಾಗತ್ತೆ. ಫಸ್ಟಿಗೆ ಒಂದು 2 ಕಲರ್ಸ್ ಹಾಕ್ತೀವಲ್ಲ, 35 ಬೇಡ, ಒಂದು 30 ರೌಂಡ್ ಸುತ್ಕೊಳ್ಳಿ ಫ್ರೆಂಡ್ಸ್, ಸಾಕಾಗತ್ತೆ. 2 ಕಲರ್ಸು ಇದು 30 ಅದು 30 ಆದರೆ 60 ರೌಂಡ್ಸ್ ಆಗುತ್ತೆ. ನೀರಲ್ಲಿ ಗೇರಿಸಿದ್ರೆ 120 ರೌಂಡ್ಸ್ ಆಗುತ್ತೆ. ಪರ್ ಕಲರ್ 60 ರೌಂಡ್ಸ್ ಆಗುತ್ತೆ. ನೀರಲ್ಲಿ ಗೇರಿಸಿದ ಆದಮೇಲೆ ಈಗಾದರೆ ನಾವು 30 ರೌಂಡ್ ಸುತ್ಕೊಳ್ಳೋಣ. ಬ್ಲೂ ಕಲರು ಸುತ್ಕೊಂಡು ಈ ಥರ ಕೈಯಲ್ಲಿ ಇಟ್ಕೊಂಡು ಫ್ರೆಂಡ್ಸ್ ಇದನ್ನ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡು ಟ್ರಿಮ್ಮರ್ ತಗೊಂಡು ಈ ಥ್ರೆಡ್ ಸುತ್ಕೊಂಡಿರ್ತೀವಲ್ಲ ಇದು ಕಟ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಇದು ಒಂದು 30 ರೌಂಡ್ಸ್ ಇದೆ, ತುಂಬ ಸಣ್ಣದಿದೆ ನೋಡಿ. ಈ ಥರ ದಪ್ಪ ಸೂಜಿ ಬೇಡ, ಯಾಕಂದರೆ ನಾವು ಸ್ಯಾರಿಗೆ 2 ಕಲರ್ಸ್ ಪಕ್ಕನೇ ಚುಚ್ತೀವಲ್ಲ, ಆವಾಗ ತುಂಬ ದಪ್ಪದ್ದು ಹೋಲ್ ಬೀಳೋ ಚಾನ್ಸಸ್ ಇರುತ್ತೆ. ಈ ಥರ ಪಕ್ಕನಂದರೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಹೋಲು, ಈ ಥರ ಬೀಳುತ್ತೆ ಫ್ರೆಂಡ್ಸ್. ಅದಕ್ಕೆ ಈ ಸೂಜಿ ನಾರ್ಮಲಾಗಿ ಬೇಬಿ ಕುಚ್ಚಿಗೆ ಯೂಸ್ ಮಾಡ್ತೀವಲ್ಲ, ಈ ನೀಡಲ್ಸು ಬೇಡ ಫ್ರೆಂಡ್ಸ್, ಇದು ರಾಂಗು. ಈಗ ನೋಡಿ, ಈ ಥರ ಒಂದು ಸ್ವಲ್ಪ ಸ್ಮಾಲ್ ಸೈಜ್ ತೊಗೊಳ್ಳಿ, ಆವಾಗ ಹೋಲ್ ಅನ್ನೋದು ಸ್ವಲ್ಪ ಕಮ್ಮಿ ಬೀಳುತ್ತೆ. ಕಸ್ಟಮರ್ಗೆ ಸ್ವಲ್ಪ ಅವ್ರಿಗೆ ಅದು ಚೆನ್ನಾಗಿರುತ್ತೆ, ಡಿಸೈನೆಲ್ಲ ಹೋಲೆಲ್ಲ ಚೆನ್ನಾಗಿ ದಪ್ಪ ಕಾಣ್ದಂಗೆ ನೀಟಾಗಿರುತ್ತೆ. ಈ ಥರ ನೋಡಿ, ಇದು ತುದಿಯಲ್ಲಿ 30 ರೌಂಡ್ಸ್ ಎಲ್ಲ ಆರಾಮ್ಸೆ ಇದೊಂದು 50 ರೌಂಡ್ಸ್ 55 ರೌಂಡ್ಸ್ವರೆಗೂ ಏರುತ್ತೆ. ಈ ನೀಡಲ್ಗೆ ನಾವು ಬೇಬಿ ಕುಚ್ಚು ಬೀಡ್ಸ್ಗೆಲ್ಲನೂ ಇದೇ ನೀಡಲ್ಲೇ ಯೂಸ್ ಮಾಡೋದು. ಮಾಮೂಲಿ ಅಂಗಡಿಯಲ್ಲಿ ಕೇಳಿದ್ರೆ ಫ್ಯಾನ್ಸಿ ಸ್ಟೋರಲ್ಲಿ ಮೆಟೀರಿಯಲ್ಸ್ ಸಿಗುತ್ತಲ್ಲ, ಆ ಅಂಗಡಿಯಲ್ಲಿ ಸಿಗುತ್ತೆ ಈ ಥರ ನೀಡಲ್ಲು. ಈ ನೀಡಲ್ಲೇ ತಗೊಳ್ಳಿ, ಈ ಥರ ಹಾಕಬೇಕು ಅಂದರೆ. ಯಾಕಂದರೆ ದಪ್ಪದಲ್ಲಿ 2 ಟೈಮ್ಸ್ ಪಕ್ಕ ಚುಚ್ಚಿದ್ರೆ ಇನ್ನೂ ಸ್ವಲ್ಪ ಹೋಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಈ ನೀಡಲ್ ತಗೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಜರಿ ತೊಗೊಂಡಿದ್ದೀನಿ ಸರಿಗೆ, ಮತ್ತು ಒಂದು ಟ್ರಿಮ್ಮರು. ಇಷ್ಟು ಮೆಟೀರಿಯಲ್ಸ್ ಆದರೆ ನಮಗೆ ಬೇಕು ಫ್ರೆಂಡ್ಸ್. ನೀವು ಇಷ್ಟು ಮೆಟೀರಿಯಲ್ಸ್ ತೊಗೊಳ್ಳಿ. ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಆರಾಮಾಗಿ ಬಿಗ್ನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ನಮ್ಮ ಚಾನಲ್ಲು. ಎಲ್ಲರೂ ನೋಡಿ ಆರಾಮಾಗಿ ಕಲಿಬೋದು ಫ್ರೆಂಡ್ಸ್. ನೋಡಿ, ಈ ಥರ ಇದು ಮಾಡಿದ್ವಲ್ಲ, ಇದು ಒಂದು ನೀಡಲ್ಗೆ ಮೇಲೆ ಒಂದು 60 ರೌಂಡ್ಸ್ ಆಗಿದೆ. ಫಸ್ಟು 30 ಇತ್ತಲ್ಲ, ನೀಡಲ್ಗೆ ಹಾಕಿದ್ಮೇಲೆ 60 ರೌಂಡ್ ಈ ಥರ ಚುಚ್ಕೊಂಡು ಈ ಥರ ಹೇಳ್ಕೊಳ್ಳಿ. ಕೆಳಗಿಂದ ಮೇಲಕ್ಕೆ ಈ ಥರ ನೀರಲ್ಲಿ ಚುಚ್ಕೊಂಡು ಹೇಳ್ಕೋಬೇಕು ಥ್ರೆಡ್ನ. ಇದಾದಮೇಲೆ ಮತ್ತು ನೋಡಿ, ಒಂದೇ ಹೋಲಲ್ಲಿ ಬೇಡ ಫ್ರೆಂಡ್ಸ್, ಒಂದೇ ಹೋಲಲ್ಲಿ ಚುಚ್ಚಿದ್ರೆ ಇನ್ನೂ ಹೋಲ್ ದಪ್ಪ ಆಗುತ್ತೆ. ಈ ಥರ ಪಕ್ಕ ಚುಚ್ಕೊಳ್ಳಿ, ಯಾಕಂದರೆ ಒಂದೇ ಹೋಲ್ ಮೇಲೆ ಚುಚ್ಚಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನೀವು ಪಕ್ಕದಲ್ಲಿ ಈ ಥರ ಚುಚ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಎರಡನ್ನೂ ಇಟ್ಕೊಂಡು ನೋಡಿ, ಈಗ 2 ಒಂದೇ ಕ್ವಾಂಟಿಟಿ ತೊಗೊಂಡಿದ್ದೀವಿ, ಅದಕ್ಕೆ ಕರೆಕ್ಟಾಗಿ ಹಾಫ್ ಗೊತ್ತಾಗ್ತಾ ಇದೆ ಫ್ರೆಂಡ್ಸ್. ಈ ಥರ ಬರುತ್ತೆ. 2 ಕೈಯಲ್ಲಿ ಟೈಟಾಗಿ ಈ ಥರ ಇಟ್ಕೊಂಡು ಜರಿ ತಗೊಂಡು ಒಂದು 4 ರೌಂಡ್ ಆ ಥರ ಸುತ್ತಿ, ಟೈಟಾಗಿ ಸುತ್ತಿ. ಸ್ವಲ್ಪ ಒಂದು 3-4 ರೌಂಡ್ ಸುತ್ತಿ, ಒಂದು 3-4 ಇದು ಹಾಕ್ಕೊಳ್ಳಿ, ಗಂಟು ಹಾಕ್ಕೊಳ್ಳಿ ನಾಟು. 1 2 3 4 4 ಹಾಕಿದ್ಮೇಲೆ ಟ್ರಿಮ್ಮರ್ ತಗೊಂಡು ಜರಿನ ಕಟ್ ಮಾಡ್ಕೊಳ್ಳಿ. ಕುಚ್ಚು 2 ನೀಟಾಗಿ ಟೈಟಾಗಿ ಇಟ್ಕೊಂಡು ಅಲ್ಲಿ ಎಷ್ಟು ಲೆಂತ್ ಬೇಕೋ ನಮಗೆ ಅಷ್ಟು ಲೆಂತ್ ನೋಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಒಂದೇ ಸರಿ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಸರಿ ಇದು ರಾಮಗ್ರೀನ್ ಕಲರ್ ಫಸ್ಟು ಈ ಥರ ಚುಚ್ಚಿಬಿಟ್ಟು ಸ್ಯಾರಿಗೆ ಈ ಥರ ಹೇಳ್ಕೋಬೇಕು. ಇದು ಸೈಡ್ಗೆ ಇಟ್ಕೊಂಡು ಮತ್ತು ಇನ್ನೊಂದು ಕಲರ್ ಯೆಲ್ಲೋ ಕಲರ್ ತಗೊಂಡು ಈ ಥರ ಕೆಳಗಡೆಯಿಂದ ಮೇಲಕ್ಕೆ ಚುಚ್ಚಿಬಿಟ್ಟು ನೀಡಲ್ನ ಥ್ರೆಡ್ನ ಅನ್ನೋದು ಈ ಥರ ಹೇಳ್ಕೋಬೇಕಾಗತ್ತೆ. ಹಿಂದ್ಗಡೆ ಆದರೆ ನಮಗೆ ಎಷ್ಟು ಬೇಕೋ ಥ್ರೆಡ್ಡು ಅಷ್ಟು ಹಿಂದ್ಗಡೆ ಬಿಟ್ಕೋಬೇಕು. ಬಿಗ್ನರ್ಸ್ ಆದರೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ. ಆಲ್ರೆಡಿ ಯಾರಾದರೆ ಹಾಕ್ತಾಯಿದ್ದೀರೋ ಅವ್ರು ನಿಮಗೆ ಗೊತ್ತಾಗತ್ತಲ್ಲ ಮಾಮೂಲಿಯಾಗಿ ಹಿಂದ್ಗಡೆ ಎಷ್ಟು ಬೇಕಾಗತ್ತೆ ಅಂತ ನೋಡಿಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಒಂದು 3-4 ರೌಂಡ್ ಸುತ್ತಬಿಟ್ಟು ಇಲ್ಲಿ ಒಂದು 3-4 ನಾಟ್ಸ್ ಹಾಕಬೇಕು.
ಸ್ಯಾರಿ ಜರಿ ಅನ್ನೋದು ನಮ್ಗೆ ಗೋಲ್ಡ್ ಇದ್ದರೆ ಗೋಲ್ಡು, ಸಿಲ್ವರ್ ಇದ್ದರೆ ಸಿಲ್ವರು, ಕಾಪರ್ ಇದ್ದರೆ ಕಾಪರು ಆ ಥರ ತೊಗೋಬೇಕಾಗತ್ತೆ. ನಾನು ಇಲ್ಲಿ ಗೋಲ್ಡ್ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳಿ. ಒಂದೇ ಲೆವೆಲಾಗಿ ಕಟ್ ಮಾಡ್ಕೊಂಡೋಗಿ ಥ್ರೆಡ್ಸು ಅಷ್ಟೇ ಒಂದೇ ಲೆವೆಲಾಗೆ ಸುತ್ತಕೊಂಡ್ರೆ ಎರಡು ಈಕ್ವಲಾಗಿ ಹಾಫ್ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಕಲರು ಹಾಕ್ಬೋದು, ಅದೊಂದು ಇದೊಂದು. ಈ ಥರ ಹಾಕಿದ್ರೆ ಇನ್ನೂ ಸ್ವಲ್ಪ ಯೂನಿಕ್ ಆಗಿರುತ್ತೆ ಅಂತ ನಾನು ಈ ಥರ ಕಸ್ಟಮರ್ ಈ ಥರ ಹಾಕೋಕ್ಕೆ ಕೇಳಿದರು, ಹಾಗಾಗಿ ಈ ಥರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೇನಾದ್ರು ನಾನು ಹಾಕೋ ಮೆಥಡು, ನಾನು ಹಾಕೋ ಡಿಸೈನ್ಸು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಹೇಗಿದೆ ಅಂತ. ಈ ಥರ ಇಟ್ಕೊಂಡು ಜರಿನ ತಗೊಂಡು ಈ ಥರ ಸುತ್ಕೋಬೇಕು. ಒಂದು 3-4 ರೌಂಡ್ಸು ಸುತ್ಕೊಂಡಿದ್ದು ಆದಮೇಲೆ ಈ ಥರ ನಾಟ್ ಹಾಕ್ಕೋಬೇಕು. 1 2 3 ಟ್ರಿಮ್ಮರ್ ತಗೊಂಡು ಇದನ್ನು ಕಟ್ ಮಾಡಬೇಕು. ಲೆಂತ್ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಜರಿನ ಕಟ್ ಮಾಡಿಕೊಂಡು ಮತ್ತು ಸಿಲ್ಕ್ ಥ್ರೆಡ್ನ ಕಟ್ ಮಾಡ್ಕೋಬೇಕು. ನಾನು ಇದು ಬುಲೆಟ್ ಕಂಪ್ನಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. 30 ರೌಂಡ್ ಸುತ್ಕೊಂಡಿದ್ದೀನಿ ಒಂದೊಂದು ಕಲರು. ಈ ಥರ ಆದರೆ ಬರುತ್ತೆ ನೋಡಿ. ಈ ಥರ ಸ್ಯಾರಿ ಪೂರ್ತಿ ಈ ಥರ ನೀಟಾಗಿ ಫಿನಿಶಿಂಗು ಈ ಥರ ಇರುತ್ತೆ. ಫುಲ್ ಫಿನಿಶ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಒಂದು 3-4 ರೌಂಡ್ಸು ಈ ಥರ ನಾಟ್ ಹಾಕ್ಕೊಳ್ಳಿ. ಸುತ್ಕೊಂಡಿದ್ದು ಆದಮೇಲೆ ಟ್ರಿಮ್ಮರ್ ತಗೊಂಡು ಜರಿನ ಕಟ್ ಮಾಡಿ ಈ ಥರ ಬರುತ್ತೆ ಫ್ರೆಂಡ್ಸ್. ಸರಿ, ಪೂರ್ತಿ ಇದೇ ಥರ ಫಿನಿಶಿಂಗ್ ಮಾಡ್ಕೊಂಡು ಹೋಗಿ. ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ಫ್ರೆಂಡ್ಸ್. ಯಾರಿಗಾದ್ರೆ ಅರ್ಥ ಆಗಿಲ್ವೋ ಅವರು ನಿಮಗೆ ಎಲ್ಲಿ ಸರಿಯಾಗಿ ಅರ್ಥ ಆಗಿಲ್ಲ, ಯಾವ ಮೆಥಡ್ ಅರ್ಥ ಆಗಿಲ್ಲ ಅಂತ ಒಂದು ಮೆಸೇಜ್ ಮಾಡಿ. ನಾನು ಬೇಕಾದ್ರೆ ಇನ್ನೂ ಒಂದು ಟೈಮು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ಥರ ಎರಡೂ ಕೈಯಲ್ಲಿ ಟೈಟಾಗಿ ಇಟ್ಕೊಂಡು ಕುಚ್ಚನ್ನ ಈ ಥರ ಸುತ್ತಕೊಂಡ್ರೆ, ಸ್ವಲ್ಪ ನಾಟ್ ಅನ್ನೋದು ಟೈಟಾಗಿ ಹಾಕ್ಕೊಂಡ್ರೆ ಇದು ನಮಗೆ ಬಿಚ್ಚೋಗೋ ಚಾನ್ಸಸ್ ಇರಲ್ಲ. ತುಂಬ ಟೈಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರಾದರೆ ಬೇಬಿ ಕುಚ್ಚು ಡಬಲ್ ಕಲರು ಯಾರಿಗಾದರೆ ಬರಲ್ಲ ಅಂತಿರೋ ಅವರು ಈ ವಿಡಿಯೋ ನೋಡಿ ಆಲ್ಮೋಸ್ಟ್ ಎಲ್ಲರೂ ಕಲಿಬೋದು ಫ್ರೆಂಡ್ಸ್. ಅಷ್ಟೇ ಈಸಿಯಾಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಫಸ್ಟ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಈ ಥರ ಫ್ರೆಂಡ್ಸ್, ಈ ಥರ ಲೆಂತ್ ಅನ್ನೋದು ನಮಗೆ ಆಲ್ಮೋಸ್ಟ್ ಹಂಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನಿಮ್ಗೇನಾದ್ರು ಡಿಸ್ಟೆನ್ಸು ಲೆಂತ್ಗೆ ಬೇಕು ಅಂದರೆ ಏನಾದ್ರು ಒಂದು ಸ್ವಲ್ಪ ಮಾರ್ಕ್ ಹಾಕ್ಕೊಂಡು ಅದೇ ಥರನೂ ಕಟ್ ಮಾಡ್ಕೋಬೋದು. ನಮ್ಗೆ ಇದೇ ಥರ ರೂಢಿ, ಹಾಗಾಗಿ ನಾನು ಇದೇ ಥರ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಕ್ಸ್ಟ್ರಾಸ್ ಏನಾದ್ರು ಇದ್ದರೆ ಪಕ್ಕ ಅಕ್ಕಪಕ್ಕ ಅಲ್ಲಲ್ಲೇ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಆದರೆ ಬಂದಿದೆ ಫ್ರೆಂಡ್ಸ್. ಫೈನಲ್ ಆಗಾದರೆ ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ನಿಮಗೆ ಡಿಸೈನ್ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ಥರ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಹಾಗೆ ನನ್ನ ಎಲ್ಲ ವಿಡಿಯೋಸು ಮಿಸ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.